Hi friends, welcome back to my channel Priston's Rainbow. ವಿಡಿಯೋ ಮಾಡದೆ ಸುಮಾರು ಸಮಯ ಆಯಿತು. ಥಂಬ್ನೇಲ್ ನೋಡಿ ನಿಮಗೆ ತಿಳಿದಿರುತ್ತದೆ ಇವತ್ತು ಯಾವುದು ಟಾಪಿಕ್ ವಿಡಿಯೋ ಅಂತ. ಹೌದು ಫ್ರೆಂಡ್ಸ್, ನಮ್ಮ ಮನೆಯಲ್ಲಿ ರೋಸ್ ವಾಟರ್ ಆ್ಯಪಲ್ ಮರ ಇದೆ. ಅದರಲ್ಲಿ ತುಂಬ ಹಣ್ಣುಗಳಾಗಿವೆ. ಅದಕ್ಕಿಂತ ಮೊದಲು ನೀವು ಇಲ್ಲಿ ನೋಡುತ್ತಿದ್ದೀರಿ ಬಣ್ಣ ಬಣ್ಣದ ಹೂವುಗಳು. ಇದನ್ನು ನಾನು ಪಾಟಿನಲ್ಲಿ ನೆಟ್ಟಿದ್ದೇನೆ. ಇದು ಒಂದೇ ಗಿಡದಲ್ಲಿ ಬೇರೆ ಬಣ್ಣದ ಹೂಗಳು ಅಲ್ಲ, ಒಂದೊಂದು ಬಣ್ಣದ ಗಿಡವನ್ನು ಒಟ್ಟಿಗೆ ಒಂದೇ ಪಾಟಿನಲ್ಲಿ ನೆಟ್ಟಿದ್ದೇನೆ. ಹಾಗಾಗಿ ಇದು ಒಂದೇ ಗಿಡದಲ್ಲಿ ಆದ ಹೂಗಳಾಗಿ ನಿಮಗೆ ಕಾಣುತ್ತವೆ. ನಮ್ಮ ಮನೆಯಲ್ಲಿ ಅನನಾಸು ಗಿಡಗಳಿವೆ. ಅದರಲ್ಲಿ ಹಣ್ಣುಗಳಾಗಿವೆ. ಒಂದು ಇಲ್ಲಿ ಹಣ್ಣಾಗಿದೆ ನೋಡಿ, ಒಳ್ಳೆ ಕಲರ್ ಬಂದಿದೆ. ಇದನ್ನು ಕಟ್ ಮಾಡಲಿಕ್ಕುಂಟು. ರೋಸ್ ವಾಟರ್ ಆ್ಯಪಲ್ ಇರುವುದರಿಂದ ಇದನ್ನೇ ತಿನ್ನುತ್ತಾ ಇದ್ದೇವೆ. ಈ ಹಣ್ಣನ್ನು ರೋಸ್ ವಾಟರ್ ಆ್ಯಪಲ್ ಎಂದು ಹೇಳುತ್ತಾರೆ. ಇಡೀ ಮರ ಕೆಂಪು ಬಣ್ಣದ ರೋಸ್ ವಾಟರ್ ಆ್ಯಪಲ್ನಿಂದ ಕೂಡಿದೆ. ಈ ಬೇಸಿಗೆ ಕಾಲದಲ್ಲಿ ಈ ಹಣ್ಣು ತಿನ್ನುವುದರಿಂದ ದೇಹ ತಂಪಾಗಿರುತ್ತದೆ. ಹಾಗೆಯೇ ಈ ಹಣ್ಣು ತುಂಬ ಸಿಹಿಯಾಗಿರ್ತದೆ. ಮಕ್ಕಳಿಂದ ಹಿಡಿದು ದೊಡ್ಡವರು ಈ ಹಣ್ಣನ್ನು ಲೈಕ್ ಮಾಡುತ್ತಾರೆ. ಇದು ಹೊರಗಡೆ ಕೆಂಪು, ಒಳಗಡೆ ಬಿಳಿ ಬಣ್ಣದಿಂದ ಕೂಡಿರುತ್ತದೆ. ಇದು ನೀರಿನ ಅಂಶ ಹೊಂದಿರುವುದರಿಂದ ತಿನ್ನಲು ಜ್ಯೂಸಿಯಾಗಿರುತ್ತದೆ. ಈ ಮರವು ಬೇಸಿಗೆ ಕಾಲದಲ್ಲಿ ತುಂಬ ಹಣ್ಣುಗಳನ್ನು ಬಿಡುತ್ತವೆ. ಉಳಿದ ಕಾಲದಲ್ಲಿಯೂ ಸ್ವಲ್ಪ ಪ್ರಮಾಣದಲ್ಲಿ ಹಣ್ಣುಗಳನ್ನು ಮಾತ್ರ ಬಿಡುತ್ತವೆ. ಇದು ದೇಹಕ್ಕೆ ತಂಪಾಗಿಡುವುದರಿಂದ ನಮಗೆ ಬೇಸಿಗೆಯಲ್ಲಿ ತುಂಬ ಒಳ್ಳೆಯದಾಗುತ್ತದೆ. ಹಾಗೆಯೇ ಈ ಮರಕ್ಕೆ ನೀರು ಜಾಸ್ತಿ ಬೇಕಾಗಿರುತ್ತದೆ. ಪಕ್ಷಿಗಳು ಈ ಹಣ್ಣುಗಳನ್ನು ತಿನ್ನುತ್ತವೆ.
ಚಾನೆಲನ್ನು ಮೊದಲನೇ ಸತಿ ನೋಡುವವರು ನನ್ನ ಚಾನೆಲಿಗೆ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ, ಹಾಗೆಯೇ ಸೈಡಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಆಲ್ ಕೊಡಿ. ಹಾಗೆಯೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆಯೇ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.